ಸಿನಿಮಾಗಳಲ್ಲಿ ಕೌಟುಂಬಿಕವಾಗಿ ಕುತ್ಕೊಂಡು ನೋಡೋಕ್ಕೆ ಆಗಲ್ಲ. ಅದರಲ್ಲೂ ಕೆಲವೊಂದು ಟೀಸರ್ಗಳು ಇತ್ತೀಚೆಗೆ ಬಂದಂಥ ಟೀಸರ್ಗಳು ಯಾಕಾಗಲ್ಲ? ನಮ್ಮ ಕೊತ್ತಲವಾಡಿ ನೋಡಿ, ಯಾಕೆ ಸಂಸಾರಕ್ಕೆ ಹೋಗಿಲ್ಲ? ನೀವು ನೋಡಲಿಲ್ಲ, ಥಿಯೇಟ್ರ್ ಕೊಡಲಿಲ್ಲ. ಕೆಲವು ಸಮಸ್ಯೆ ಇತ್ತೀಚೆಗೆ ಬರುವಂಥ ಕೆಲವೊಂದು ಟೀಸರ್ಗಳನ್ನು ಕೂಡ ತುಂಬ ವಿರೋಧ ಮಾಡಿದ್ರು. ಯಾಕ್ರಿ? ಎಲ್ಲ ಪಿಕ್ಚರ್ ಹಂಗಿರಲ್ಲ ರೀ. ಎಲ್ಲ ಸಿನಿಮಾ ಇದೆ ಅನ್ನೋದು ತಪ್ಪು. ಇವಾಗ ಟೇಸ್ಟಿಗೆ ತಕ್ಕಾಗಿ ಮುದ್ದೆ ರೊಟ್ಟಿನೇ ತಿನ್ನಲ್ಲ, ಎಲ್ಲ ಸ್ವಲ್ಪ ಚೇಂಜಸ್ ಬೇಕು. ಆದರೆ ಅವ್ರು ಹೇಳಿದ್ದು ಫುಲ್ ಅದನ್ನೇ ಮಾಡಬೇಡಿ. ಚೇಂಜಸ್ ಬೇಕು ಅಂತ ಅಶ್ಲೀಲತೆನೇ ತುಂಬಿಟ್ರೆ ಇಡೀ. ಎಲ್ಲಿದೆ ಅಶ್ಲೀಲತೆ? ಎಲ್ಲಿದೆ? ಎಲ್ಲ ಕೆಲವೊಂದು ಟೀಸರ್ಗಳು ಬಂದಿದೆ. ತೋರಿಸಿಯಪ್ಪ, ಯಾವ ಪಿಕ್ಚರ್ ಹೇಳಿಯಪ್ಪ ಇಂಥದ್ದು ಅಂತ ಹೇಳಿ ನಾನು ಹೇಳ್ತೀನಿ. ಟಾಕ್ಸಿಕ್ ಟೀಸರ್ಗೆ ಸಿಕ್ಕಾಪಟ್ಟೆ ವಿರೋಧ ಬಂದಿತ್ತು. ಟ್ಯಾಕ್ಸಿಕ್ಕು ಇನ್ನೂ ಥಿಯೇಟ್ರಿಗೆ ಬಂದಿಲ್ಲ. ನಿಮಗೆ ಟೀಸರಲ್ಲಿ ಬಿಟ್ಟ ತಕ್ಷಣ ಸಿನಿಮಾ ಆಗಲ್ಲ, ಅದಕ್ಕೆ ಒಂದು ಅಟ್ರಾಕ್ಷನಿಗೆ ಬಿಟ್ಟಿರ್ತಾರೆ. ಈಗ ನೀವು ಪ್ಯಾಂಟು ಶರ್ಟ್ ಹಾಕೋತೀರಾ, ಬೇರೆಯವರು ಇನ್ನೊಂದು ಹಾಕೋತಾರೆ, ಎಲ್ಲರಿಗೂ ಎಲ್ಲ ಕೊಡಬೇಕಲ್ವೇನ್ರಿ? ಈಗ ನೀವು ತಿನ್ನೋದು ನಾನು ತಿನ್ನಲ್ಲ. ಇವಾಗಿನ ಟ್ರೆಂಡಿಗೋಸ್ಕರ ಮಾಡಿದ್ದಾರೆ ಅದನ್ನು. ಹಂಗೆ ಅಂದ್ಬಿಟ್ಟು ಬರೀ ಎಷ್ಟು ಪಿಕ್ಚರ್ ಯಾವುದ್ರಲ್ಲಿ ತೋರಿಸಿದ್ದೀರಾ ವಲ್ಗರಿಟಿನ? ಇಷ್ಟು ಪಿಕ್ಚರಲ್ಲಿ ಯಾವ್ದಾದ್ರು ಇದೆಯಾ? ಅದೇ ಹೇಳ್ತಿರೋದು, ಯಶ್ ಅವ್ರ ಬಗ್ಗೆ ತುಂಬ ನಿರೀಕ್ಷೆ ಇತ್ತು. ಆದರೆ ಇತ್ತೀಚಿನ ಟಾಕ್ಸಿಕ್ ಟೀಸರ್ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ದೀರಾ? ಟೀಸರ್ ಹೆಂಗಿದ್ರೆ ಅಲ್ಲ ಹೇಳಿ, ನೀವು ಥಿಯೇಟ್ರಲ್ಲಿ ಹೋಗಿ ಎದ್ದು ಬರೋಂಗೆ ಸಿನಿಮಾ ಎಷ್ಟು ಮಾಡಿದಾರ? ಇಲ್ಲ ಅಲ್ವಾ? ಅದೇ ಹೇಳಿದ್ದಮ್ಮ, ಯಶ್ ಅವ್ರ ಬಗ್ಗೆ ತುಂಬ ನಿರೀಕ್ಷೆ. ಟೀಸರು ಸಿನಿಮಾ ಅಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಹೇಳೋದು, ನಿಮ್ಗೆ ಇನ್ವಿಟೇಷನ್ ಆಗುತ್ತೆ, ಊಟ ಅಲ್ಲ ಅದು. ಮದುವೆ ಮನೆಗೆ ಕರೀತಾರೆ, ಮದುವೆ ಮನೇಲಿ ಊಟ ಮಾಡಿ ತಾಳಿ ಕಟ್ಟು ಬಂದರೆ ಅದು ಮದುವೆ. ಅರ್ಥ ಮಾಡ್ಕೊಳ್ಳಿ. ಅದನ್ನಂತ ನಿಮ್ಮ ಸಿನಿಮಾನ ಫಾರಿನವ್ರು ನೋಡ್ತಾರಾ? ಫಾರಿನ್ಗೂ ಸಿನಿಮಾ ಮಾಡಬೇಕು ಅಂದಾಗ ನಾವು ಎಲ್ಲ ಥರನೂ ಮಾಡಬೇಕಾಗುತ್ತಲ್ವ? ಅವ್ರು ಹೇಳಿದ್ದು 100% ಕರ್ನಾಟಕದ ಜನ ಅದನ್ನು ಇಷ್ಟಪಡಲ್ಲ. ನಮ್ಮಲ್ಲಿ ಸಿನಿಮಾ ಹೋಗ್ತಿಲ್ಲ ಅಂದರೆ ಚೇಂಜಸ್ ತಂದ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. ತಪ್ಪಲ್ಲ. ದೊಡ್ಡ ಸಿನಿಮಾಗಳು ತುಂಬ ಟೈಮ್ ತಗೊಳ್ಳುತ್ತೆ ಅನ್ನೋಂಥ ಒಂದು ಚರ್ಚೆ ಆಗ್ತಾ ಇದೆ, ಬೇಗ ಆಗಬೇಕು ಅಂತ. ಇನ್ನೊಂದು ಕಡೆ ಕಂಟೆಂಟ್ ವರ್ಸಸ್ ಬಿಗ್ ಬಜೆಟ್ ಸಿನಿಮಾ ಅಂತ ಒಂದು ಆಗ್ತಿದೆ. ಆ್ಯಕ್ಟಿವ್ ಪ್ರೊಡ್ಯೂಸರ್ ಆಗಿ ಏನಾದರೂ ಹೇಳ್ತೀರಾ? ನಾವು ದೊಡ್ಡ ಸಿನಿಮಾ ಮಾಡಲ್ಲ. ದೊಡ್ಡ ಸಿನಿಮಾ ಯಶ್ ಅವ್ರು ಮಾಡಿದ್ದಾರೆ, ಬೇರೆಯವರು ಮಾಡಿದ್ದಾರೆ, ಹಂಗಂತ ಮಾಡಬಾರ್ದು ಅಂತಿಲ್ಲ. ಈಗ ವಿಜಯ್ ಅವ್ರದ್ದು ದೊಡ್ಡ ಸಿನಿಮಾನೇ, ಯಾರ್ದು ತಮಿಳ್ ವಿಜಯ್ ಅವ್ರದ್ದು. ಯಶ್ ಅವ್ರದ್ದು ದೊಡ್ಡ ಸಿನಿಮಾ. ಅದನ್ನು ಒಂಚೂರು ಹಿಂದೆ ನಿಂತ್ಕೊಳ್ಳಿ ಹೇಳ್ತೀನಿ. ಅವಾಗ ಏನಾಗುತ್ತೆ, ದೊಡ್ಡ ಸಿನಿಮಾ ನಾವು ಕನ್ನಡಿಗರು ಮಾಡಿದ್ದೀವಿ ಅಂತ ಹೆಮ್ಮೆ ಪಡಬೇಕಾ, ಲೇಟಾಗಿ ಬರ್ತಿದೆ ಅಂತ ಬೇಜಾರು ಮಾಡ್ಕೋಬೇಕಾ? ನೀವು ಹೇಳಿ. ಮುಂದಿನ ಸಿನಿಮಾ ಯಾವುದು? ಯಾಕಂದರೆ ಈಗ ಆಲ್ರೆಡಿ ಕೊತ್ತಲವಾಡಿ ಸಕ್ಸಸ್ ಆಗಿದೆ. ಮುಂದಿನ ನಮ್ಮ ವಿಷಯ ಇಲ್ಲಿ ಹೇಳಲ್ಲ. ನಾನು ಬಂದಾಗ ನಿಮ್ಮನ್ನು ಕರೆದ್ಬಿಟ್ಟು ಹೇಳ್ತೀನಿ. ನಾನು ಮುಂಚೆ ಯಾವುದು ಹೇಳಲ್ಲ. ನಾನು ಸಿನಿಮಾ ಬಂದಮೇಲೆ ಹೇಳೋದು. ನಾನು ಎಷ್ಟೆಷ್ಟು ದೊಡ್ಡ ಸಿನಿಮಾ ಮಾಡಲ್ಲ. ನಾನು ಯಾವಾಗಲೂ ಅಲ್ಲ, ನಾನು ಚಿಕ್ಕ ಸಿನಿಮಾನೇ ಮಾಡೋದು. ಅದನ್ನು ಮಾಡಿದ್ಮೇಲೆ ನಿಮ್ಮನ್ನು ಕರೆದು ಅನೌನ್ಸ್ ಮಾಡ್ತೀನಿ, ಎಲ್ಲಿಗೆ ಮುಂಚೆ ಹೇಳಲ್ಲ. ಎಷ್ಟು ಸಿನಿಮಾ ಯಾವತ್ತೂ ಆ ಥರ ಜನಕ್ಕೆ ಬೇಜಾರು ಮಾಡೋ ಥರ ಎಷ್ಟು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಮಗ ಅಂತ ಅಲ್ಲ, ಅವನ್ನ ನೋಡಿದ್ದೀನಿ ನಾನು. ಅವನು ಆ ಥರ ಯಾವತ್ತೂ ಜನಕ್ಕೆ, ಅವನ ಅಭಿಮಾನಿಗಳಿಗೋಸ್ಕರನೇ ಬದುಕಿರೋದು. ಅಪ್ಪ ಅಮ್ಮಂಗೂ ಮಾಡಲ್ಲ ಅವನು, ಇನ್ಯಾರು ಅಕ್ಕಪಕ್ಕ ಸ್ನೇಹಿತರಿಗೂ ಮಾಡಲ್ಲ. ಅವ್ನು ಮಾಡೋದೇ ಸಿನಿಮಾ ಅಭಿಮಾನಿಗಳಿಗೆ. ನಾನು ಚಿಕ್ಕ ವಯಸ್ಸಿಂದ ಅವನ್ನ ನೋಡಿದ್ದೀನಿ. ನಿಮಗೆ ಒಂದು ನಂಬಿಕೆ ಇರಲಿ ಯಶ್ ಮೇಲೆ. ನಾನು ಹೇಳೋದು ಮಗ ಅಂತ ಅಲ್ಲ, ಅವನು ನಿರ್ಮಾಪಕರ ಮೇಲೆ ದುಡ್ಡು ಹಾಕಿಸ್ಬೇಕಾದ್ರೆ ಅದೆಲ್ಲ ಥಿಂಕ್ ಮಾಡಿ ಹಾಕಿಸ್ತಾನೆ. ಅವ್ನು ನಂಬಿಕೆ ಇಡಿ, ಹೇಳಿಕೆ ಮಾತಿಗೆ ಎಂಟಿ ಬಿಡಬಾರ್ದು. ನಿಮ್ಮ ಸ್ವಂತ ಬುದ್ಧಿ ಇರಬೇಕು. ಮೇಡಮ್, ನೀವು ಹೇಳ್ತಾ ಇದ್ದೀರಾ ಮೇಡಮ್ಗೆ ನೀವು ಚೇಂಜಸ್ ಆಗಬೇಕು, ಚೂಡಿದಾರ ಹಾಕಬೇಕು, ಲಂಗದೋಣಿ ಹಾಕ್ಬೇಕಂತ ಹೇಳ್ತಾ ಇದ್ದರೆ, ಈಗ ಏನು ಯುಗ ಬಂದಿದೆ? ನಾನು ಅದೆಲ್ಲ ಹೇಳಿದ್ದು. ನೀನು ಹೆಂಗೆ ದಾವಣಿ ಲಂಗ ಬಿಟ್ಟು, ನಾವು ದಾವಣಿ ಲಂಗ, ನೀನು ಪ್ಯಾಂಟು ಶರ್ಟು ಹಂಗೇನೆ ಮಚ್ಚು ಕೊಡಲಿ, ಅದಕ್ಕೋಸ್ಕರ ಬಂದಿರುತ್ತೆ. ಹುಡುಗರು ಇಷ್ಟಪಡ್ತಾರೆ. ಈಗ ನಾವು ಹೀರೋ ಬರಬೇಕಾದ್ರೆ ಅವನೇನೋ ಸ್ಟ್ರಾಂಗಾಗಿ ಬರಬೇಕು ಅಲ್ವಾ? ಸುಮ್ಮನೆ ಮೆತ್ತಗೆ ಬಂದ, ಅವನು ಮೌನವಾಗಿ ಬಂದ ಅಂದರೆ ಯಂಗ್ಸ್ಟರ್ಸ್ ಇಷ್ಟ ಆಗಲ್ಲ. ಅರ್ಥ ಆಯ್ತಾ? ಅಂದರೆ ನೀವು ಸೆನ್ಸಿಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಹಂಗಂದ್ರೆ ಈಗಿನ ಇವತ್ತು ಅವ್ರನ್ನೂ ನೋಡಬೇಕಲ್ಲಮ್ಮ. ಇವಾಗ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡೋರು ಹುಡುಗರು ಫಸ್ಟ್ ಬಂದ ಮೇಲೆ ಹೋಟ್ಲವರು ಒಂಚೂರು ಆ ಕಡೆ ನಿಂತ್ಕೊಳ್ಳಿ. ಹುಡುಗರು ಸಿನಿಮಾ ಪಾನಿಪುರಿಯವರು, ಹೋಟ್ಲವರು, ಲಾರಿ ಡ್ರೈವರು, ಆಟೋ ಡ್ರೈವರು ಎಲ್ಲ ಬಂದು ಸಿನಿಮಾ ನೋಡಿದ ಮೇಲೆ ನೀವು ಹೋಗುತ್ತೆ. ನೀವು ಬರೀ ಪ್ರೆಸ್ಸಲ್ಲಿ ಲೆಟ್ರ್ ಬರೆದ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗೋದಲ್ಲ. ಥಿಯೇಟ್ರಿಗೆ ಎಷ್ಟು ಜನ ಹೋಗ್ತೀರಾ ಅಲ್ವಾ? ಹುಡುಗರು ಯಾರು ಹೋಗೋದು? ಪಾನಿಪುರಿ ಮಾರೋರು, ಆಟೋ ಡ್ರೈವರು, ಬಸ್ಸಲ್ಲಿ ಓಡಾಡೋರು, ಕಾರ್ಮಿಕರು ಫಸ್ಟ್ ಸಿನಿಮಾ ನೋಡ್ತಾರೆ, ಆಮೇಲೆ ಫ್ಯಾಮಿಲಿ ಹೋಗುತ್ತೆ. ಅದಕ್ಕೆ ಹುಡುಗರು ಚೆನ್ನಾಗಿದೆ ಅಂತ ಮೌತ್ ಪಬ್ಲಿಸಿಟಿ ಆದಮೇಲೆ ನೀವೆಲ್ಲ ಹೋಗೋದು. ಆಮೇಲೆ ನೆಗೆಟಿವ್ ಬರೆದು ಬಿಡೋದು ನೀವೇ ಫಸ್ಟು ಅಲ್ವಾ? ನೀವೇ ನಿಮ್ಮ ಹೆಸರು ನೀವೇ ಬರೆಯೋದು ಕಡೆ. ಇಲ್ಲ, ಖಂಡಿತ ಇಲ್ಲ. ಬಟ್ ಏನು ಅನ್ಕೋಬೇಡಿ, ಎಷ್ಟು ಸಿನಿಮಾ ಥರ ಯಾರು ಎಲ್ಲರೂ ಮಾಡ್ತಾವ್ರೆ. ಈಗ ಮೊನ್ನೆ ಏನೋ ಒಂದು ಹಾಡು ಬಂತು ಅಂತ ಪ್ರೇಮ್ ಬಗ್ಗೆ ಮಾತಾಡಿದ್ರಿ, ಆಮೇಲೆ ಎಷ್ಟು ಚೆನ್ನಾಗಿತ್ತು ಸಿನಿಮಾ, ಹೆಂಗಿತ್ತು ಅಲ್ವಾ? ಟ್ರೈಲರ್ ನೋಡಿ ಎಷ್ಟು ಮಾತಾಡಿದ್ರಿ ಪ್ರೇಮ್ ಅವ್ರ ಸಿನಿಮಾಕ್ಕೆ. ಹಾಡು ನೋಡಿ, ಸಾಂಗ್ ನೋಡಿ ಎಷ್ಟು ಮಾತಾಡಿದ್ರಿ. ಬೇಕಿತ್ತ ಅದು? ಈ ಸಾಂಗ್ ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿರ್ಲಿಲ್ವಾ?
ಚೆನ್ನಾಗಿರ್ಲಿಲ್ಲ ಚೆನ್ನಾಗಿ ಮಾತಾಡಿದ ಸಾಂಗ್ ಬಗ್ಗೆ ಮಾತ್ರ. ಈ ನಾನು ಟ್ರೈಲರ್ ಬಗ್ಗೆ ಮಾತಾಡ್ತಿದ್ದೀನಿ ಈಗ, ನೀವು ಸಾಂಗ್ ಬಗ್ಗೆ ಮಾತಾಡಿ, ಅರ್ಥ ಆಯ್ತಾ? ಇವಾಗ ಪ್ರೇಮ್ದು ಸಾಂಗ್ ನೋಡಿ ಅಳಿದ್ಬಿಟ್ರಲ್ಲ, ಎಷ್ಟು ಟ್ರೈಲರ್ ನೋಡಿ ಹೆಂಗೆ ಅಳಿತೀರಾ? ವಿರೋಧ ವ್ಯಕ್ತವಾಗ್ತಿದೆ. ಅಲ್ಲ ಉತ್ತರ ಕೊಡಿ, ಉತ್ತರ ಕೊಡಿ. ಅಲ್ವೇನ್ರಿ? ಅಲ್ವೇನಮ್ಮ? ಈಗ ಪ್ರೇಮ್ ಅವ್ರದ್ದು ಒಂದು ಸಾಂಗಿಗೆ ಅಳಿದ್ರಲ್ಲ, ಪಿಕ್ಚರ್ ಕೊಂಡಾಡ್ಬಿಟ್ರಿ, ಆಮೇಲೆ ನೀವೇ ಕೊಂಡಾಡಿ. ಯಾವತ್ತು ಯಾರನ್ನು ಯಾರು ಅಲ್ಲಲ್ಲ ಸಾಂಗ್ ಇಲ್ಲ, ಸಾಂಗ್ ಇಲ್ಲಮ್ಮ, ಸಾಂಗ್ಗೋಸ್ಕರನೇ ಸಿನಿಮಾ ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ ಅಂತ. ತೆಗೆದೇ ಬಿಟ್ರಲ್ಲ, ಅದು ವಿರೋಧ ಬಂದ. ಮಂಗ್ಲ ನೀನು ಅರ್ಥ ಮಾಡ್ಕೋಬೇಕು ನಾನು ಹೇಳೋದ. ಎಷ್ಟು ಟ್ರೈಲರ್ ಬಗ್ಗೆ ಮಾತಾಡಿದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾರೆ.